ಇವತ್ತು ವರ್ಕೌಟ್ ಮಾಡೋಕ್ಕೋಸ್ಕರ ನನ್ನ ರೂಮಿಂದ 16 ಕಿಲೋಮೀಟ್ರ್ ದೂರ ಈ ಜಾಗ ಮುಂದೆ ನಿಮ್ಮ ಲಂಕಾವಿ ಸ್ಕೈ ಬ್ರಿಡ್ಜ್ ಇದೆ. ಅದಕ್ಕಿಂತ ಮುಂಚೆ ಒಂದು ಕ್ಲೋಸ್ ಟು ಅಬೌಟ್ 1 ಕಿಲೋಮೀಟ್ರ್ ಮುಂಚೆ ನಿಮಗೆ ಬೀಚ್ ಕಾಣಿಸುತ್ತೆ. ಈ ಬೀಚ್ ಮಾತ್ರ ಮಿಸ್ ಮಾಡಲೇಬೇಡಿ. ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಹಾರ್ಡ್ಲಿ ಎನಿಬಡಿ ವಿಲ್ ಕಮ್. ದೇರ್ ಆರ್ ಕಪಲ್ ಆಫ್ 5 ಸ್ಟಾರ್ ರೆಸಾರ್ಟ್ಸ್ ಇದೆ ಆಯಿತಾ. ಒಂದು ಪೆದ್ರಾನ ಕ್ವಾ ಅಂದ್ಬಿಟ್ಟು, ಇನ್ನೊಂದು ಡ್ಯಾನಾ ಅಂದ್ಬಿಟ್ಟು ಆಯಿತಾ. ಬಟ್ ಇಟ್ಸ್ ಬ್ಯೂಟಿಫುಲ್. ಯಾರೂ ಬರೋದಿಲ್ಲ. ಬರೋರೆಲ್ಲ 2 ದಿವಸಕ್ಕೆ ಬರ್ತಾರಲ್ಲ, ಬಿಕಾಸ್ ದೇ ಥಿಂಕ್ ದಟ್ ದೇರ್ ಇಸ್ ನಥಿಂಗ್ ಟು ಸಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಮೋಸ್ಟ್ಲಿ ಸೆನಾಂಗ್ ಕಡೆ ಇದ್ಬಿಡ್ತಾರೆ ಅವರು. ಇಲ್ಲ ಪ್ಲೇಸಸ್ ಟು ಸಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಲಂಕಾವಿ ಬ್ರಿಡ್ಜು ಇಲ್ಲ ಒಂದು 2 ವಾಟರ್ಫಾಲ್ ಇದೆ, ಅದನ್ನ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅಯ್ಯೋ ಎಲ್ಲ ನೋಡಿಬಿಟ್ನಲ್ಲ ನಾನು ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಬಟ್ ಈ ಬೀಚಿಗೆ ಬಂದರೆ ನಿಮಗೆ ಯಾರೂ ಇರೋದಿಲ್ಲ. ಯು ಕ್ಯಾನ್ ಬ್ರಿಂಗ್ ಯುವರ್ ಓನ್ ಫುಡ್ ಆಲ್ ದಟ್. ಬೇಕಾದ್ರೆ ಕೂತ್ಕೊಬೋದು. ನಿಮ್ಮ ಮುಂದೆ ಯು ವಿಲ್ ಫೈಂಡ್ ಸ್ಮಾಲ್ ಐಲ್ಯಾಂಡ್. ಈ ಐಲ್ಯಾಂಡ್ ಇದೆಲ್ಲ ಇದ್ರೊಳಗೆ ಒಂದು ರೆಸಾರ್ಟ್ ಇದೆ ಆಯಿತಾ. ಯು ಕ್ಯಾನ್ ಆ್ಯಕ್ಚುಲಿ ಸ್ವಿಮ್. ಲೋ ಟೈಡ್ ಬಂದರೆ ನಡ್ಕೊಂಡೇ ಹೋಗ್ಬಿಡ್ಬೋದು. ನೀರು ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ ಆಯಿತಾ, ಸಮುದ್ರಕ್ಕೆ ಹೋಗ್ಬಿಟ್ಟಿರುತ್ತೆ ವಾಪಸ್ಸು. ಸೊ ಯು ಕ್ಯಾನ್ ಆ್ಯಕ್ಚುಲಿ ವಾಕ್. ಒಂದು 1 ವೀಕಿಂದ ಬಂದಿದೆ ಈ ಜಾಗದಲ್ಲಿ ನಾನು. ಆ್ಯಂಡ್ ಆವಾಗ ನೋಡೋದಕ್ಕೆ ಜಾಸ್ತಿ ನೀರಿತ್ತು. ಇವತ್ತು ನೀರೇ ಇಲ್ಲ. ಐ ಕ್ಯಾನ್ ಸಿ ಕ್ಲಿಯರ್ಲಿ ಆಯಿತಾ. ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಇನ್ನೂ ಓಡೋಗಬೇಡಿ. ಓಡೋಗೋದು ಆಸೆ ಇರುತ್ತೆ. ಏನಂದರೆ ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮು ಅದು ಟಿಕ್ಟಾಕ್ ಎಲ್ಲ ನೋಡೋರಿಗೆ ದೇ ಮೇಡ್ ದ ಪ್ರೊವಿಷನ್ ವೇರ್ 30 ಸೆಕೆಂಡ್ ವೀಡಿಯೋ ಎಲ್ಲ ಹಾಕಂದ್ರೆ ಜನಗಳು ಏನು ಮಾಡ್ತಾರೆ ಅದನ್ನೂ ನೋಡೋದಿಲ್ಲ. ಅದಕ್ಕೆ ನೋಡೋಕ್ಕೂ ತಾಳ್ಮೆ ಇಲ್ಲ. ಇಂಥದ್ದು ಲಾಂಗ್ ವೀಡಿಯೋ ಹಾಕಿದ್ರಂತೂ ನೋಡೋದಿಲ್ಲ. ನೋಡಿದ್ರೇನು ಬಿಟ್ಟರೇನು ಲಾಸ್ ಆಗೋದು ಅವ್ರಿಗೆ ಅಂತ. ದಟ್ಸ್ ವಾಟ್ ಐ ಕ್ಲಿಯರ್ಲಿ ನೋ ಅಬೌಟ್. ಮತ್ತು ಲಾಸ್ಟ್ ಟೈಮ್ ಬಂದಾಗ ನಾನು ಡ್ರೋನ್ ಹಾರಿಸಲಿಲ್ಲ, ಬಿಕಾಸ್ ಆವಾಗ ಏರೋಷನ್ ನಡೀತಾ ಇತ್ತು. ಆ್ಯಂಡ್ ಆವಾಗೆಲ್ಲ ಹಾರಿಸ್ಬಿಟ್ರೆ ದೆನ್ ಇಟ್ ಬಿ ಸಿವಿಯರ್ ಪೆನಲ್ಟಿ ಅಂತ ಐ ಡಿಡ್ಂಟ್ ಪುಟ್ ಇಟ್ ಆಯಿತಾ. ಬೆಳಿಗ್ಗೆ ಇಟ್ಸ್ ಕ್ಲೋಸ್ ಟು ಅಬೌಟ್ 7 o'clock ಹಂಗೆ ನಾನು ಇದನ್ನ ರೆಕಾರ್ಡ್ ಮಾಡ್ತಿದ್ದೀನಿ. ಅದಕ್ಕೆ ನಿಮಗೆ ಅಷ್ಟು ಸರಿ ಕಾಣಿಸ್ತಿಲ್ಲ. ಸೊ ಐ ಟ್ರೈ ಟು ಅಡ್ಜಸ್ಟ್ ದ ಬ್ರೈಟ್ನೆಸ್ ಆಯಿತಾ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡಿ ತೋರಿಸೋಣ ಅಂದರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಕ್ಚುಲಾಗಿ ಇನ್ನೊಂದು ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ಏನಾದರೂ ರೆಕಾರ್ಡ್ ಮಾಡಿದರೆ ಸನ್ ಫುಲ್ ಆಚೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಅಂದರೆ ಸೂಪರ್. ಇದು ಕಲರ್ ಗ್ರೇಡಿಂಗ್ ಆಗಿದೆ. ಬಟ್ ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಕಣ್ಣಿಗೆ ಕ್ಲಿಯರಾಗಿ ಕಾಣುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಸಮ್ಟೈಮ್ಸ್ ಡಸಂಟ್ ಪಿಕಪ್ ಆಯಿತಾ. ಇಲ್ಲಿ ನಿಮಗೆ ಎಲ್ಲ ಚಿಕ್ಕ ಸೈಲಿಂಗ್ ಬೋಟ್ ಇದೆ ಆಯಿತಾ. ಇಟ್ ಇಸ್ ವಿಂಡ್ ಇಟ್ಕೊಂಡು ವಿಂಡ್ ಸರ್ಫ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ. ಸೊ ಆ ಥರ ಬೋಟ್ಸ್ ಎಲ್ಲ ಇದೆ ಇಲ್ಲಿ ಆಯಿತಾ. ಇಟ್ಸ್ ಬ್ಯೂಟಿಫುಲ್ ಆಯಿತಾ. ಐ ಥಾಟ್ ಏನು ಇತ್ತು ಸ್ಯಾಡ್ ಎಲ್ಲ ಈ ಥರ ರೆಕಾರ್ಡ್ ಆಗ್ತಿದೆ ಅಂತ ಯೋಚನೆ ಮಾಡಿದೆ. ಬಟ್ ಡೋಂಟ್ ಗಿವ್ ಅಪ್, ಬಿಕಾಸ್ ನಾನು ಬಂದಿರೋದು ವರ್ಕೌಟ್ ಮಾಡೋಕ್ಕೆ ಆಯಿತಾ. ವರ್ಕೌಟ್ ಮುಗಿಸ್ಮೇಲೆ ಬಿಕಾಸ್ ಅನ್ನೋದು 45 minutesಲ್ಲಿ ಏನೋ ಒಂದು ಸನ್ ವಿಲ್ ಬಿ ಟೋಟಲಿ ಅಪ್. ಇವಾಗಿನ ಸನ್ನು ಇದೆಲ್ಲ ಮೌಂಟೇನ್ಸು ಅದ್ರ ಹಿಂದೆ ಅವಸ್ಕೊಂಡಿದ್ದಾನೆ. ಅವನ ಆಚೆ ಬಂದುಬಿಟ್ರಂತೂ ವಿಲ್ ಬಿ ಜಸ್ಟ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಐಮ್ ಜಸ್ಟ್ ಟೆಲ್ಲಿಂಗ್ ಲುಕ್ ಎಟ್ ದಿಸ್ ಬೀಚ್. ಯಾರೂ ಇಲ್ಲ, ನಿಮ್ಮ ಪಾಡಿಗೆ ನೀವು ಇರ್ಬೋದು. ದಟ್ ಇಸ್ ದ ಹೇಳಿದ್ದು ಪೆದ್ರಾನ ಕ್ವಾ ಅಂದ್ಬಿಟ್ಟು ಹೇಳಿದ್ನಲ್ಲ, ಅದು 5 ಸ್ಟಾರ್ ರೆಸಾರ್ಟ್. ಅದು ವೈಟ್ ಕಲರ್ ಕಾಣಿಸ್ತಿದ್ದಿಲ್ಲ. ದಟ್ ಇಸ್ ಹೌ ಇಟ್ ಇಸ್. ಲುಕ್ ಎಟ್ ಇಟ್. ಈ ಥರ ಎಲ್ಲ ಒಂದು ಬೋಟ್ನ ಹೈರ್ ಮಾಡಿಕೊಂಡು ಯು ವಿ ಜಸ್ಟ್ ಗೋ ಫಾರ್ ಏನೋ ಟೂರ್ ಗೀರ್. ಅಯ್ಯೋ ಇಟ್ ಬಿ ಜಸ್ಟ್ ಬ್ಯೂಟಿಫುಲ್ ಯಾರ್. ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಅನ್ಸಲ್ವಾ ಆಯಿತಾ. ನಾನು ಲಂಕಾವಿಗೆ ಬಂದಾಗ ಏನೂ ಇಲ್ಲ, ಬದನೆಗೆ ಓಡೋಣ ಅಂತಲೂ ನಾನು ಹೇಳ್ತೀನಿ. ಲೆಟ್ ಮಿ ಕ್ಯಾಲ್ಕುಲೇಟ್. 15th ಬಂದಿದ್ದು. ಇವತ್ತು 28th. 13 days ಬಿಟ್ಟು ಹೋಗಿ ಮನ್ಸು ಬರ್ತಾಯಿಲ್ಲ. ಬಿಕಾಸ್ ನನ್ನ ಪ್ರೈಮರಿ ಫೋಕಸ್ ಬಂದು ಇವಾಗ ಐ ವಾಂಟ್ ಟು ವರ್ಕೌಟ್ ಆಯಿತಾ. ಬೇರೆ ಜಾಗಕ್ಕೆ ಹೋಗ್ಬೋದು. ಆ ಜಾಗಕ್ಕೆ ನೋಡೋಕ್ಕೆ ಹೋದರೆ ನನಗೆ ಈ ಥರ ಎಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ವೇರ್ ಐ ಕ್ಯಾನ್ ವರ್ಕೌಟ್ ಆ್ಯಂಡ್ ಆಲ್ ದಟ್ ಸ್ಟಫ್. ನನಗೇನಂದರೆ ಐ ವಾಂಟ್ ಟು ವರ್ಕೌಟ್. ಅದನ್ನು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಆಯಿತಾ. ಎನಿವೇ ಐಮ್ ಹ್ಯಾವಿಂಗ್ ಅ ಹಾಲಿಡೇ. ಫಾರ್ ದ ಹಾಲಿಡೇ ಐಮ್ ಎನಿವೇ ಗೆಟಿಂಗ್ ಪೇಡ್ ಫಾರ್ ಇಟ್. ಯಾಕಂದರೆ ಹೇಳ್ಕೊಡ್ತಾ ಇದ್ದೀನಲ್ಲ, ಐ ಹ್ಯಾವ್ ಟೇಕನ್ ಎಕ್ಸ್ಟ್ರಾ ಕ್ಲೈಂಟ್ ಆಯಿತಾ. ಸೊ ದಟ್ ಮೈ ಟ್ರಿಪ್ ನೀಡ್ಸ್ ಮೋರ್ ಆರ್ ಲೆಸ್ ಲೈಕ್ ಏನೋ ಹೇಳ್ಕೊಡೋದ್ರ ಜೊತೆಗೆ ನಂದು ಫಿಟ್ ಆಗ್ತೀನಿ ಆಯಿತಾ. ದಟ್ ಇಸ್ ದ ಲಾಜಿಕ್ ದಟ್ ಐ ಆಮ್ ಥಿಂಕಿಂಗ್ ಅಬೌಟ್ ಆಯಿತಾ. ತೊಗೊಂಡು ಬಂದೆ ದೆನ್ ಇನ್ನೊಂದ್ಸಲಿ ಕಳಿಸ್ಬಿಡೋಣ. ಯಾಕಂದರೆ ಇದು ನಿಮ್ಗೆ ಆ ಕಡೆಯಿಂದ ಬಂತಲ್ಲ, ಅದು ಕ್ಯಾಪ್ಚರ್ ಆಗಿಲ್ಲ. ಯಾವ್ದೇಳಿ ಇದು ಒಂಥರ ಲೈಟ್ ಟವರ್ ಥರ ಕಾಣುತ್ತೆ ಗೊತ್ತಾ. ಇಟ್ಸ್ ಐ ಡೋಂಟ್ ನೋ ವಾಟ್ ದೇ ಕಾಲ್ ಇಟ್. ಡಿಸೈನೇ ಮಾಡಿದ್ದಾರೆ. ಈ ಜಾಗ ನಾನಿರೋ ಜಾಗಕ್ಕೆ ಬರಬೇಕಂದ್ರೆ ನಿಮಗೆ ಒಂದು ರೋಡಲ್ಲಿ ಬರ್ತೀರಾ. ಆ ರೋಡಲ್ಲಿ ನಿಮಗೆ ಕಾಣುತ್ತೆ ಸಖತ್ತಂದರೆ ಸಖತ್ತಾಗಿ ಕಾಣುತ್ತೆ ಆಯಿತಾ. ಇಫ್ ಯು ಪುಟ್ ಟೈಮ್ ಲ್ಯಾಪ್ಸ್ ಆ್ಯಂಡ್ ಕಮ್ ಆಯಿತಾ, ಯು ಹ್ಯಾವ್ ಥೌಸಂಡ್ಸ್ ಆಪ್ಷನ್ಸ್ ಇದೆ ಆಯಿತಾ. ಯಾವ ಥರ ರೆಕಾರ್ಡ್ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಇಟ್ಸ್ ಅಪ್ ಟು ಯು. ಕರೆಕ್ಟ್. ಅಂದರೆ ಯು ಹ್ಯಾವ್ ಟು ವೇಟ್ ಆಫ್ಟರ್ 12 ಮೇಲೆ ಬಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಸಚ್. ನನ್ನ ಹೈಟ್ ಕಳ್ಸೋಕ್ಕಾಗ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಅ ಜಿಯೋ ಝೋನ್ ಇದು ಆಯಿತಾ. GEO ಝೋನ್. ಸೊ ಆ ಕಾರಣಕ್ಕೆ ನಾನು ಐ ಕಾಂಟ್ ಫ್ಲೈಟ್ ಹೈ ಆಯಿತಾ. ಯಾಕಂದರೆ ಮಲೇಷಿಯನ್ ರೂಲ್ಸ್ ಏನಿದೆ ಏನಂತ ಐ ಡೋಂಟ್ ನೋ ಅಬೌಟ್. ಸುಮ್ಮನೆ ಸಿಕ್ಕಾಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ಳೋದ್ಕಿಂತ ಸುಮ್ಮನೆ ತೆಪ್ಪಿಗೆ ಐ ಕಮ್ ಫಾರ್ ಹಾಲಿಡೇ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊ. ನನ್ನ ಕಣ್ಗಂತೂ ಕ್ಯಾಪ್ಚರ್ ಆಗಿಲ್ಲ, ಬಟ್ ಐ ಕ್ಯಾನ್ ಟೆಲ್ ಯು ಆಯಿತಾ. ಇನ್ನೂ ಸಖತ್ತಾಗಿದೆ ನಿಮಗೆ ಬನ್ನಿ ಅಂತ ಹೇಳ್ಬೋದು ನಾನು. ಸೊ ಹೋಗಲಿ ಬಿಡುವ. ಇಟ್ಸ್ ಬ್ಯೂಟಿಫುಲ್. ನಿಮಗೆ ಪಕ್ಕದಲ್ಲಿ ಆ ಸೈಡ್ ರೈಟ್ ಸೈಡ್ ಕಾಣುತ್ತಾ, ದಟ್ ಇಸ್ ದ ರೋಡ್ ಯಾರ್. ಬರಬೇಕಾದ್ರೆ ನಿಮಗೊಂದು ಸುತ್ತ ಹಾಕ್ಕೊಂಡು ಬರ್ತೀರಾ, ಆವಾಗ ನಿಮ್ಗೆ ಕಾಣಿಸುತ್ತೆ. ಇಟ್ಸ್ ಬ್ಯೂಟಿಫುಲ್. ಇವಾಗ ನಿಮಗೆ ಕಾಣಿಸುತ್ತೆ, ತೋರಿಸ್ತೀನಿ ಇಲ್ಲಿ ಆಯಿತಾ. ವೇರ್ ಆಲ್ ದ ಬೋಟ್ಸ್ ಹ್ಯಾವ್ ಕಮ್ ಆ್ಯಂಡ್ ಪಾರ್ಕ್ಡ್ ಆಯಿತಾ. ಯಾವ್ಯಾವ ಕಸ್ಟಮರ್ ಸಿಗ್ತಾರೆ ಅವಾಗೆಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೇನು ಆಫ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ಸೀಸನ್ ಸ್ಟಾರ್ಟ್ ಆಗಲ್ಲ ಅನಿಸುತ್ತೆ ಮಲೇಷ್ಯಾದಲ್ಲಿ. November to April is when it rains like crazy
Look at all the boats parked here. I've seen this kind of a thing in Monaco. How do I know it is? Because ಅಲ್ಲಿಗೆ ಫಾರ್ಮುಲಾ ಒನ್ ರೇಸ್ ಆಗುತ್ತೆ. ಐ ಆಮ್ ಆವಿಡ್ ಫಾಲೋವರ್ ಆಫ್ ಫಾರ್ಮುಲಾ ಒನ್ ರೇಸ್. ಅಲ್ಲಿ ಕಿಮಿ ರ್ಯಾಕನನ್ ಏನಾದರೂ ಬೈ ಚಾನ್ಸ್ ಅಂತ ಒಂದು ರೇಸ್ ಏನಾದರೂ ಬೇಗನೆ ಮುಂದೋಗ್ಬಿಟ್ರೆ ಬಿಟ್ರೆ ಅವನು ಸ್ಟ್ರೈಟಾಗಿ ಜಂಪ್ ಹೊಡ್ಬಿಟ್ಟು ಹೋಗ್ಬಿಟ್ಟು ಅವ್ನು ಬೋಟ್ಲಿ ಕೂತ್ಕೊಂಡ್ಬಿಡ್ತಾನೆ ಅವನು. ಸೀದಾ ಅಲ್ಲಿಗೂ ಇಲ್ಲಿಗೂ ಗ್ಯಾಪೇ ಇಲ್ಲ. ಐ ಆಮ್ ಆನ್ ದಿಸ್ ಬೀಚ್. ಈ ಬೀಚಲ್ಲಿ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. ನನಗೆ ಗ್ರೌಂಡ್ ಲೆವೆಲಿಂದ ಮುಂದೆ ಆ ರೆಸಾರ್ಟ್ಸಿಂದ ಕಾಣಲ್ಲ. ದಟ್ ಈಸ್ ಬೇಸಿಕ್ಲಿ ದೇ ಕಾಲ್ ಇಟ್ ಪ್ಯಾರಡೈಸ್ 101 ಅಂತಾರೆ. ಅಂದರೆ ಇಲ್ಲಿ ಲಂಕಾವಿ ಐಲ್ಯಾಂಡಲ್ಲಿ ನಿಮಗೆ 101 ಐಲ್ಯಾಂಡ್ ಇದೆ. 101 ಐಲ್ಯಾಂಡ್ ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್. ಯೋಚನೆ ಮಾಡಿ ಅಷ್ಟು ಐಲ್ಯಾಂಡ್ ಇದೆ, ಆಯಿತಾ. ಇನ್ನು ನಾವು ಮ್ಯಾಂಗ್ರೂವ್ ಹೋಗ್ಬೇಕು. ಮ್ಯಾಂಗ್ರೂವಲ್ಲಿ ಒಂದು ರೌಂಡ್ ಹೊಡೆದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ವಿಲ್ ಟೆಲ್ ಯು ಅಬೌಟ್. ಅದನ್ನ ಇನ್ನೂ ಎಡಿಟಿಂಗೇ ಮಾಡಿಲ್ಲ ನಾನು, ಆಯಿತಾ. ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿಬಿಟ್ಟೆ, ದಟ್ಸ್ ವೈ ಐ ಆಮ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್. ಇವಾಗ ಆ್ಯಕ್ಚುಲಿ ಐ ಶುಡ್ ಹ್ಯಾವ್ ಲೆಫ್ಟ್ ಇಟ್ ನಾರ್ಮಲಿ, ಆಯಿತಾ. ಹೋಗ್ಲಿ ಬಿಡಿ, ಬಂದಾಗ ನೀವು ಅಟ್ಲೀಸ್ಟ್ ಬಿ ಏಬಲ್ ಟು ಸಿ. ಇಲ್ಲೆಲ್ಲ ನೋಡಿ ವೇವ್ಸು ಡಸನ್ ಕಮ್ ಕ್ರ್ಯಾಶಿಂಗ್. ನಮ್ಮ ಇಂಡಿಯಾದಲ್ಲಿ ಬರುತ್ತೆ ಗೊತ್ತಾ, ದಬ 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 ಅಂತ. ಯು ಕ್ಯಾನ್ ಆ್ಯಕ್ಚುಲಿ ಸ್ವಿಮ್. ಡೋಂಟ್ ಹ್ಯಾವ್ ಟು ಫಿಯರ್ ಅಬೌಟ್ ಗೆಟಿಂಗ್ ಡ್ರೌಂಡ್ ಎನಿಥಿಂಗ್ ಲೈಕ್ ದ್ಯಾಟ್, ಆಯಿತಾ. ಬಟ್ ಸ್ಟಿಲ್ ಯು ಸ್ವಿಮ್ ಅಟ್ ಯುವರ್ ಓನ್ ರಿಸ್ಕ್, ಆಯಿತಾ. ಪಕ್ಕದಲ್ಲಿ ವೆಜಿಟೇಷನು ಎಲ್ಲ ನೋಡಿದ್ರೆ ಇಲ್ಲಿಂದ ನಿಮಗೆ 1 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಲಂಕಾವಿ ಸ್ಕೈ ಬ್ರಿಡ್ಜ್ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಅದನ್ನು ಮುಗಿಸ್ಕೊಂಡ್ಬಿಡ್ಬೋದು ನೀವು, ಆಯಿತಾ. ಈ ರೂಟಲ್ಲಿ ಬರಬೇಕಾದ್ರೆ ನಿಮಗೆ ಯು ವಿಲ್ ಗೆಟ್ ದಟ್ ಏರ್ಪೋರ್ಟ್ ನೋಡ್ಕೊಂಡು ಬರ್ತೀರಾ. ಪಕ್ಕದಲ್ಲೇ ನಿಮ್ಮ ಲಕ್ ಇದ್ದರೆ ಯು ಕ್ಯಾನ್ ಸಿ ಪ್ಲೇನ್ಸ್ ಲ್ಯಾಂಡಿಂಗ್ ಆರ್ ಟೇಕಿಂಗ್ ಆಫ್. ಲ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೇಕಿಂಗ್ ಆಫ್, ಆಯಿತಾ. ಅದು ಸೂಪರಾಗಿ ಕಾಣುತ್ತೆ ನಿಮಗೆ. ಜಸ್ಟ್ ಸ್ಟ್ಯಾಂಡ್ ನೆಕ್ಸ್ಟ್ ದ ರನ್ವೇ ಆ್ಯಂಡ್ ಸಖತ್ತಾಗಿರೋ ಫೋನ್ ಇಟ್ಕೊಂಡ್ಬಿಟ್ರಂತೂ ಬಿಂದಾಸ್. ಸೊ ಈ ಫುಟೇಜ್ ಆಗಿದ ತಕ್ಷಣ ಐ ವಿಲ್ ಗೋ ಇನ್ ಟು ಮೈ ವರ್ಕೌಟ್. ಅಬೌಟ್ 35-40 ಮಿನಿಟ್ಸ್ ವರ್ಕೌಟ್ ಮಾಡಿದ್ಮೇಲೆ ದೆನ್ ಐ ವಿಲ್ ಶೋ ಯು ನನ್ನ ಕಂಡೀಷನಿಂಗ್. ಈಗ ನನ್ನ ಟಿ ಶರ್ಟ್ ಕಲರ್ ನೋಡ್ಕೊಂಬಿಡಿ, ವಾಟ್ ಕಲರ್ ಇದೆ ಅಂತ. ಇಟ್ಸ್ ಆಯಿತಾ, ಫಾಸ್ಟಾಗಿ ಹೊಟ್ಟೋಯ್ತಲ್ಲ. ಸಿ ನೌ ಹೌ ಇಟ್ ಇಸ್. ತೋರಿಸ್ತೀನಿ ವರ್ಕೌಟ್ ಮುಗಿಸ್ಬಿಟ್ಟು ಇಟ್ ಇಸ್ ಬಿಕಮ್ ಡಾರ್ಕ್ ಬ್ಲೂ. ನೋಡಿ ಎಲ್ಲಿ ವೆಟ್ಟಾಗಿಲ್ಲ, ಅಲ್ಲಿ ಇನ್ನೂ ಹಂಗೆ ಇದೆ, ಫುಲ್ ವೆಟ್. ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ಮೈ ಜಾಬ್, ಆಯಿತಾ. ಸೊ ಆಟಾಡೋಣ ಅನಿಸುತ್ತೆ ನಿಜವಾಗ್ಲೂ. ಕ್ಯಾಮ್ರಾ ತೊಗೊಂಡು ಸ್ವಿಂಗ್ ಮಾಡ್ತಾಯಿದ್ದೀನಿ, ಸ್ವಿಂಗ್. ದಟ್ ಈಸ್ ಹೌ ಯು ಶುಡ್ ಎಂಜಾಯ್ ಯಾರ್. ಐ ಬಿಲೀವ್ ಇನ್ ದಟ್ ವೇ, ಆಯಿತಾ. ಹೊಸ ದಿನ ಹೊಸಗಳು ಸಿಗ್ತೀನಿ, ಆಯಿತಾ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರಲ್ವಾ, ಬಾಯ್.